ನಿಮಗೆ ಸಾಲದ ಸಮಸ್ಯೆ ಇದೆಯಾ? ಸಾಲದ ಮೇಲೆ ಸಾಲ ಆಗ್ತಾ ಇದೆಯಾ? ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗ್ತಾ ಇದೆ. ಅಸಲು ಮಾತ್ರ ತೀರ್ತಾ ಇಲ್ಲ. ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ. ನನಗೆ ಕಷ್ಟ ಮೇಲೆ ಕಷ್ಟ ಆಗ್ತಾ ಇದೆ. ಮತ್ತು ಮನೆಯಲ್ಲಿ ತುಂಬ ಕಿರಿಕಿರಿ, ಜಗಳ, ಯಾವಾಗಲೂ ಜಗಳನೇ ಆಗ್ತಾ ಇದೆ. ಮತ್ತು ಆರೋಗ್ಯದ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಯಾವಾಗಲೂ ಸುಸ್ತು, ಸೋಂಬೇರಿತನ ಆಗ್ತಾ ಇದೆ. ಮತ್ತು ಹಣನೇ ನನಗೆ ಸೇರಲ್ಲ. ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ ನನಗೆ. ನನ್ನ ಕೈಯಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ರಿಟರ್ನ್ ಹೊರ್ಟೋಗ್ತಾ ಇದೆ. ಈ ಥರ ಸಮಸ್ಯೆ ಆಗ್ತಾ ಇದೆ. ಮತ್ತು ಅಂಗಡಿ ಇದೆ, ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ದೃಷ್ಟಿ ಜಾಸ್ತಿ ಆಗಿದೆ ಅನ್ನೋರು ಇದೊಂದನ್ನ ಕಟ್ಟಿ ನೋಡಿ. 7 ಡೇಸ್ ಸೀಕ್ರೆಟ್ ಏನಿದೆ ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಆಮೇಲೆ ನೀವೇ ಹೇಳ್ತೀರಾ, ನೀವೇ ಮತ್ತೆ ಮತ್ತೆ ಪರ್ಚೇಸ್ ಮಾಡ್ತೀರಾ. ಅಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗ್ತಾ ಇದೆ ಆಲ್ರೆಡಿ ಎಲ್ಲರಿಗೂ ಕೂಡ. ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ನೋಡಿ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಕಾಲ್, ನಾರ್ಮಲ್ ಮೆಸೇಜ್ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ 5 ಜನ ಅಥವಾ 11 ಜನಕ್ಕೆ ಶೇರ್ ಮಾಡಿ. ಏನೇ ಕಷ್ಟ ಇದ್ದರೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇದನ್ನು ಮನೆಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಅಂಗಡಿಗೆ ಕಟ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು. ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಗೂ ಕೂಡ ಕಟ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯೋಗ ಆಗುವಂತಹ ಈ ವಿಡಿಯೋ ಯಾಕೆ ಅಂತ ಹೇಳ್ತಿದ್ದೀರಾ? ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಅಥವಾ ಕಮೆಂಟ್ಗಳಲ್ಲಿ ನೋಡಿದ ಹಾಗೆಯೇ ನನಗೆ ತುಂಬ ಕಷ್ಟ ಇದೆ, ಸಾಲ ಅನ್ನೋದು ತುಂಬ ಜಾಸ್ತಿ ಆಗೋಗಿದೆ, ನನಗೆ 5 ಲಕ್ಷ ಸಾಲ ಇದೆ, 10 ಲಕ್ಷ ಸಾಲ ಇದೆ, 20 ಲಕ್ಷ ಸಾಲ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಹೌದು, ಆ ಸಾಲ ಬಂದು ಯಾವುದೋ ಒಂದು ಕಾರಣದಿಂದ ಅದು ನಿಮ್ಮ ಕೈಯಿಂದ ತೀರ್ತಾ ಇಲ್ಲ ಅಲ್ವಾ? ಹಾಗಾಗಿ ಆ ಸಾಲ ತೀರುವ ವಿಧಾನದಲ್ಲಿ ಒಂದು ರೆಮಿಡಿನ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಜನಕ್ಕೆ ಸಿಕ್ಕಿದೆ ಕೂಡ. ತುಂಬ ಜನ ಮೊನ್ನೆ ನನಗೆ ಹೇಳಿದ್ರು, ಈ ನೀರಿನ ಮತ್ತು ಉಪ್ಪಿನ ರೆಮಿಡಿ ಮಾಡಿದ್ದೀನಿ ಸಿಸ್ಟರ್, ಪೂರ್ತಿಯಾಗಿ ಒಟ್ಟಿಗೆ ತೀರಿಲ್ಲ ಅಂದರೂ ಕೂಡ ಅರ್ಧ ಆದರೂ ತೀರಿದೆ ಅಂತ ಖುಷಿ ಆಯಿತು ನನಗೆ ಕೇಳಿ. ಹೌದು, ಅದು ಯಾವಾಗಲೂ ನಾವು ನಂಬಿಕೆಯಿಂದ ಆಗಿರಲಿ, ಅದನ್ನು ಮಾಡೋದ್ರಿಂದ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದನ್ನು ನಾವು ಮಾಡಬೇಕಾದ್ರೆ 108 ಯೋಚನೆಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಏನೂ ಕೂಡ ಸಿಗೋದಿಲ್ಲ. ಹಾಗಾಗಿ ಮಾಡ್ತೀರಾ? ನಿಮಗೆ ನಂಬಿಕೆ ಇದೆಯಾ ಇದರಿಂದ ಮಾಡ್ತೀನಿ, ನನಗೆ ಸಕ್ಸಸ್ ಆಗುತ್ತೆ, ಓಕೆ ಇದನ್ನು ಮಾಡಿದ್ದಾದಮೇಲೆ ನನಗೆ ಒಳ್ಳೆ ಸಕ್ಸಸ್ ಆಗ್ಬೋದು ಅಂತ ನೀವು ಹಾಗೇ ಆಗುತ್ತೆ ಅನ್ನೋದು ನೀವು ಮಾಡ್ಕೊಂಡು ಹೋದರೆ ಹಾಗೇ ಆಗುತ್ತೆ. ನೀವು ಏನು ಕೂಡ ಆಗುತ್ತೋ ಆಗಲ್ವೋ ಆಗೋದಿಲ್ವೋ ಅಂತ ಮಾಡಿದ್ರೆ ಏನು ಕೂಡ ಆಗೋದು ಕೂಡ ಆಗೋದಿಲ್ಲ. ಹಾಗಾಗಿ ಮಾಡ್ಕೊಂಡು ಹೋಗಿ. ಇದನ್ನು ಮಾಡೋದು ತುಂಬ ಸಿಂಪಲ್ ಇರುತ್ತೆ. ನಿಮಗೆ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಒಂದು ಗ್ಲಾಸಿನ ಲೋಟ, ಈ ಥರ ಗ್ಲಾಸಿನ ಲೋಟ ಬೇಕಾಗುತ್ತೆ. ಮತ್ತು ಒಂದಿಷ್ಟು ಈ ಥರ ಪೇಪರ್ ನೋಡ್ತಾ ಇದ್ದೀರಲ್ಲ, ಇದು ಪೇಪರ್ ಮತ್ತು ಒಂದು ಪೆನ್ ಬರ್ಕೊಳ್ಳೋಕ್ಕೆ. ಇಷ್ಟೇ ರೆಮಿಡಿ. ಇದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಏನೂ ಕೂಡ ಇಲ್ಲ. ನಿಮ್ಮ ಮನೇಲಿ ಉಪ್ಪಿರುತ್ತೆ, ಗ್ಲಾಸಿನ ಲೋಟ ಇರುತ್ತೆ, ಅದರಲ್ಲಿ ನೀರಿರುತ್ತೆ, ಅದರಲ್ಲೇ ನೀವು ಮಾಡ್ಕೊಂಡು ಹೋಗಬೇಕು. ಮತ್ತು ಇದನ್ನು ಯಾವ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಇದನ್ನು ಬಂದು ಆದಷ್ಟು ಸಾಲದ ಸಮಸ್ಯೆ ಅಂತ ಹೇಳಿದ್ರೆ ಮಂಗಳವಾರ ದಿನ ಮಾಡಿ ಅಥವಾ ಬುಧವಾರ ದಿನ ಮಾಡಿ, ಸರಿನಾ? ಬುಧವಾರ ಅಥವಾ ಮಂಗಳವಾರ ಮಾಡಿ. ಸಾಲದ ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲ ನನಗೆ ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂತ ಅನ್ನೋರು ಅವರು ಗುರುವಾರ ದಿನ ಮಾಡಿ. ಗುರುವಾರ ದಿನ ನನ್ನ ಹಣ ವಾಪಸ್ ಬರಬೇಕು ಅನ್ನೋರು ಗುರುವಾರ ದಿನ ಮಾಡಿ. ಸಾಲ ತೀರಬೇಕು ಅನ್ನೋರು ಈ ಥರ ಮಾಡಿ. ತುಂಬ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬೇಗ ರಿಸಲ್ಟ್ ಸಿಕ್ಕಿದ್ರೂ ಕೂಡ ಅದಕ್ಕೆ ದಾರಿ ಯಾವ ರೀತಿ ದಾರಿ ಸಿಗಬೇಕು ಅಥವಾ ಅದರ ಪರಿಹಾರ ಏನಿರುತ್ತೆ, ಯಾವುದೇ ಒಂದು ರೀತಿಲಾದರೂ ನಿಮಗೆ ಸರಿ ಹೋಗುತ್ತೆ. ಬನ್ನಿ, ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ನೀರಿದೆ, ಉಪ್ಪಿದೆ. ಉಪ್ಪಿಗೆ ಬಂದು ನಿಮ್ಮ ಸಾಲ ಮಾಡಿರ್ತೀರಲ್ಲ ಅವರ ಹೆಸರನ್ನ ಅಂದ್ಕೊಳ್ಳಿ. ಅವರು ಉಪ್ಪನ್ನ ಹಾಕಬೇಕಾದ್ರೆ ನೋಡಿ ಇಷ್ಟು ಅಂದ್ಕೊಂಡಿದ್ದೀನಿ ನಾನು. ಅಂದ್ಕೊಳ್ಳಿ ನಾನು ಇಂಥವರಿಗೆ ಸಾಲ ಕೊಡಬೇಕು, ಸರಿನಾ? ಏನೋ ಒಂದು ಹೆಸರಿಟ್ಕೊಳ್ಳಿ, ಶಾಂತಮ್ಮ, ಏನು ಶಾಂತಮ್ಮನೇ ಅಂದ್ಕೊಳ್ಳಿ. ಶಾಂತಮ್ಮ ಅನ್ನೋರಿಗೆ ನಾನು ಒಂದು 5 ಲಕ್ಷ ಸಾಲ ಕೊಡಬೇಕು. ಆ ಸಾಲ ಬಂದು ಬೇಗ ತೀರಬೇಕು. ಈ ಉಪ್ಪು ಯಾವ ರೀತಿ ಕರಗ್ತಾ ಇದೆ ಅದೇ ರೀತಿ ನನ್ನ ಸಾಲ ಬೇಗ ಕರಗೋಗ್ಬಿಡ್ಬೇಕು ಅಂತ ನೀವು ಅಂದ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಮತ್ತು ಅವರ ಹೆಸರನ್ನ ಕೂಡ ನೀವು ಬರ್ಕೊಳ್ಳಿ. ಇವಾಗ ಏನೋ ಹೆಸರು ಹೇಳ್ತೀವಲ್ಲ ನಾನು, ಶಾಂತಮ್ಮ.
ಶಾಂತಮ್ಮ ಅಂತ ಹೆಸರನ್ನ ಬರ್ಕೊಳ್ಳಿ. ನಿಮ್ಮದು ಸಾಲದ ಸಮಸ್ಯೆ ಎಷ್ಟಿದೆ? 5 ಲಕ್ಷನಾ? ಈ ಥರ ಬರ್ಕೊಳ್ಳಿ, ಸರಿನಾ? ಪೆನ್ ಸ್ವಲ್ಪ ಲೈಟ್ ಆಗೋಗಿದೆ. ಈ ಥರ ಅವ್ರ ಹೆಸರನ್ನ ಬರ್ಕೋಬೇಕು. ನೀವು ಯಾರ ಹತ್ರ ಸಾಲ ತೊಗೊಂಡಿದ್ದೀರಾ, ಯಾರ ಹತ್ರ ನೀವು ಸಾಲ ತೊಗೊಂಡಿದ್ದೀರಾ ಅವ್ರ ಹೆಸರು ಮಾತ್ರ ಬರೀರಿ. ಇವಾಗ ಅನ್ಕೋತೀರಾ, ನಾನು ಒಬ್ಬರ ಹತ್ರ ಸಾಲ ಮಾಡಿಲ್ಲ, ತುಂಬ ಜನದ ಹತ್ರ ಸಾಲ ಮಾಡಿದ್ದೀನಿ ಅಂತ ನೀವು ಹೇಳ್ಬೋದು ಅಲ್ವಾ? ತುಂಬ ಜನ ಹತ್ರ ಸಾಲ ಮಾಡಿದ್ದೀರಾ, ಓಕೆ. ಆದರೆ ಇದನ್ನು ಒಬ್ಬರ ಹೆಸರು ಮಾತ್ರ ಬರೀಬೇಕಾಗುತ್ತೆ. ಇವಾಗ ನೀವು ಒಬ್ಬರ ಹತ್ರ 5 ಲಕ್ಷ, ಒಬ್ಬರ ಹತ್ರ 1 ಲಕ್ಷ, ಒಬ್ಬರ ಹತ್ರ 50,000 ಆ ಥರ ಮಾಡ್ಕೊಂಡಿರ್ತೀರಲ್ವಾ? ನಿಮಗೆ ಮೇನಾಗಿ ಟಾರ್ಚರ್ ಯಾವ್ದು ಆಗ್ತಾಯಿದೆ? ಬೇಗ ಸಾಲ ಅವ್ರದ್ದು ತೀರಿದ್ರೆ ಸಾಕಪ್ಪ, ಇನ್ನೆಲ್ಲ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಇಲ್ಲ, ಇದು ಲಕ್ಷದ್ದು ಸಾಲ ತುಂಬ ಟಾರ್ಚರ್ ಆಗಿದೆ, ಅವ್ರದ್ದು ತೀರಿದ್ರೆ ಸಾಕಪ್ಪ ಅಂತ ನಿಮಗೆ ಅನಿಸುತ್ತೆ ಅಲ್ವಾ? ಅವ್ರದ್ದು ಬೇಗ ತೀರಿದ್ರೆ ಸಾಕು ಅಂತ. ಅಂಥವ್ರ ಹೆಸರನ್ನ ಬರ್ಕೊಳ್ಳಿ. ನಿಮಗೆ ಯಾವುದು ಸಾಲ ಬೇಗ ತೀರಬೇಕು ಅಂಥವ್ರ ಹೆಸರನ್ನ ಬರ್ಕೊಳ್ಳಿ, ಮಾಡಿ. ಆ ಸಾಲದ ಹೆಸರು, ಅವ್ರ ಹೆಸರುಗಳನ್ನು ಬರ್ಕೊಳ್ಳಿ. ಒಂದೇ ಹೆಸರು ಮಾತ್ರ ಬರಿಬೇಕು, ಒಬ್ಬರದೇ ಮಾತ್ರ. ಇದು ಎಷ್ಟು ವಾರ ಬರಿಬೇಕು ಅಂತ ಕೇಳ್ಬೋದು ನೀವು. 3 ವಾರ ಮಾಡ್ಬೋದು, 5 ವಾರ ಮಾಡ್ಬೋದು, ಸರಿನಾ? ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ. ಇವಾಗ ನೀವು ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರ ಮಾಡಿ, ಬುಧವಾರ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಬುಧವಾರ ಮಾಡಿ. ಇಲ್ಲ ಗುರುವಾರ ನೀವು ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಗುರುವಾರ ಮಾಡ್ಕೊಂಡು ಬನ್ನಿ, ಸರಿನಾ? ಬೇಗ ನಿಮಗೆ ಏನೇ ಸಾಲ ಇದ್ದರೂ ಕೂಡ ಬೇಗ ತೀರೋಗ್ಲಿ ನಾನು ಕೂಡ ಕೇಳ್ಕೊತೀನಿ. ಯಾಕೆಂದರೆ ಸಾಲ ಅಂತ ಹೇಳೋದು ನಾನು ಕೂಡ ಅನುಭವಿಸಿದ್ದೀನಿ. ನಾನು ಬೇರೆ ಕಡೆ ಆ ಥರ ಈ ಥರ ಸಾಲ ಅಂದರೆ ಕೂಡ ಓಕೆ, ಹೇಗಾದರೂ ನಿಭಾಯಿಸ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ಸಾಲ ಇಸ್ಕೋತೀವಿ ನೋಡಿ, ನಮ್ಮ ಗೊತ್ತಿರೋರ ಹತ್ರ, ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಬಂಧು ಬಳಗದವ್ರ ಹತ್ರ ಸಾಲ ಏನು ಇಸ್ಕೊಂಡಿರ್ತೀವಿ ನೋಡಿ, ಅವರು ದುಡ್ಡು ನಾವು ಏನು ಕೊಡಬೇಕು ಅದು ತೀರಿಸಿದ್ರು ಕೂಡ ಅವರು ಸಾಯೋವರೆಗೂ ಅದನ್ನು ಮರೆಯೋದಿಲ್ಲ, ಹೇಳ್ತಾನೇ ಇರ್ತಾರೆ, ನಮ್ಮ ಮರೆದಿನ ತೆಗಿತಾನೇ ಇರ್ತಾರೆ. ಅಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಆಗಿರಲಿ, ನಿಮ್ಮ ಗೊತ್ತಿರೋರಾಗಿರಲಿ, ನಿಮ್ಮ ಅಕ್ಕಪಕ್ಕ ಆಗಿರಲಿ, ಅಂಥವ್ರ ಹತ್ರ ಈಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈಸ್ಕೊಂಡಿದ್ದೀರಾ, ಎಷ್ಟೇ ಕಷ್ಟ ಆದರೂ ಅವ್ರದ್ದು ಬೇಗ ತೀರಿಸ್ಬಿಡಿ. ಆ ಥರ ನನ್ನ ಸಜೆಷನ್, ಸರಿನಾ? ನೋಡಿ, ಈ ಥರ ಬರ್ಕೊಳ್ಳಿ, ಈ ಥರ ಬರ್ಕೋಬೇಕು. ಈ ಥರ ಬರ್ಕೊಂಡು ಇದನ್ನು ಏನು ಮಾಡಿ ಅಂದರೆ ಫೋಲ್ಡನ್ನು ಮಾಡ್ಕೊಳ್ಳಿ. ಇದನ್ನು ತೆಗಿಬೇಕಾಗುತ್ತೆ, ಸರಿನಾ? ಇವ್ರದ್ದು ಬೇಗ ಸಾಲ ತೀರುತ್ತೋ ತೀರಲ್ವೋ ಅನ್ನೋದು ಕೂಡ ನೀವೇ ಇದರಲ್ಲಿ ನೋಡಿ. ಈ ಥರ ಫೋಲ್ಡನ್ನು ಮಾಡ್ಕೊಳ್ಳಿ, 4 ಮೂಲೆ ಕಾಣಿಸ್ತಾ ಇದೆಯಾ? ಇದು 1 2 ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಒಂದು ನೀರಿಗೆ ಹಾಕಬೇಕು ನೀವು. ಈಗ ನೋಡಿ, ಉಪ್ಪನ್ನು ಹಾಕಿದ್ದೀರಾ, ಇದು ಚೀಟಿನೂ ಕೂಡ ಹಾಕ್ತಾಯಿದ್ದೀರಾ. ಅದು ಉಪ್ಪು ಏನಿದೆ ಅದು ಕೂಡ ಕರಗ್ತಾ ಬರುತ್ತೆ. ಇವಾಗ ನೀವು ಮಂಗಳವಾರ ಹಾಕಿದ್ದೀರಾ ಅಂದರೆ ನೆಕ್ಸ್ಟು ಬುಧವಾರ ದಿನ ಅದನ್ನು ತೆಗೆದು ನೋಡಬೇಕು. ಅಲ್ಲಿವರೆಗೂ ಉಪ್ಪಾಗಿರಲಿ, ಉಪ್ಪಿನಲ್ಲಿರೋ ಹೆಸರಾಗಿರಲಿ ಖಂಡಿತ ಕರಗ್ತಾ ಬರುತ್ತೆ. ಈಗ ಡಿಪ್ ಮಾಡ್ಕೊಳ್ಳಿ ಸ್ವಲ್ಪ. ಅದು ನೋಡಿದ್ರಲ್ಲ, ಆಲ್ಮೋಸ್ಟ್ ಇದೇ ಆಗ್ತಾಯಿದೆ. ಅಂದರೆ ನಾನು ಸುಮ್ಮನೆ ಬರ್ದಿರೋದಲ್ವಾ, ಹಾಗಾಗಿ ಮುನ್ಸೂಚನೆ, ಇದು ಸಾಲ ಇಲ್ಲ ಅಥವಾ ಸಾಲ ತೀರೋಗುತ್ತೆ ಆ ಥರ ಮುನ್ಸೂಚನೆ ಬರ್ತಾಯಿದೆ. ಆಯಿತಾ? ಡಿಪ್ ಮಾಡಿದ್ರ, ಡಿಪ್ ಮಾಡಿ ಅದಕ್ಕೆ ಏನಾದರೂ ಕ್ಲೋಸ್ ಮಾಡೋದಕ್ಕೆ ಒಂದು ಪ್ಲೇಟ್ ಅಥವಾ ಬೌಲ್ ಏನೋ ಒಂದು ಬೌಲ್ ಹಾಕಿ ಈ ಥರ ಬಿಟ್ಬಿಡಿ.
ನೋಡ್ತಾ ಇದ್ರಲ್ಲ, ಉಪ್ಪು ನೀರೊಳಗಡೆ ನೀವು ಹಾಕಿರೋ ಸಾಲ ತೀರುವಂತಹ ಹೆಸರು. ನಾನು ಸುಮ್ಮನೆ ಇದನ್ನು ಇಟ್ಟಿರೋದು, ಸರಿನಾ? ನೀವೊಂದು ಪ್ಲೇಟ್ ಅಥವಾ ಏನೇ ಒಂದು ಆಗಿರಲಿ ಅದನ್ನು ಇಟ್ಕೊಳ್ಳಿ. ಇಲ್ಲ ಈ ಥರ ಬೌಲ್ ಇದೆ ಅಂದರೂ ಕೂಡ ಆರಾಮಾಗಿ ಇಟ್ಕೊಳ್ಳಿ. ಗ್ಲಾಸಿನ ಬೇಗ ನಿಮ್ಮೆಲ್ಲರ ಸಾಲ ಎಷ್ಟು ಜಾಸ್ತಿ ಇದೆ ಅಷ್ಟು ಬೇಗ ತೀರಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಎಲ್ಲ ಸಾಲ ತೀರಿ ನಿಮಗೆ ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗಲಿ. ನೀವು ಕೂಡ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಲಿ. ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಹೇಳಿ, ಆ ಥರ ಏನಿಲ್ಲ, ಮೊದಲೇ ಹೇಳಿ ಅಂತ ಏನಿಲ್ಲ. ರಿಸಲ್ಟ್ ಯಾರಿಗೆಲ್ಲ ಸಿಕ್ಕಿದೆ ಅವರೇ ಬೇರೆಯವ್ರಿಗೂ ಕೂಡ, ಕಷ್ಟದಲ್ಲಿರೋರಿಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದು ಚಿಕ್ಕ ಪುಟ್ಟ ರೆಮಿಡಿಗಳು. ಇದೆಲ್ಲ ಕೆಲವರಿಗೆ ಅನಿಸುತ್ತೆ ಆಗುತ್ತೋ ಆಗಲ್ವೋ ಅಂತ. ಯಾಕೆಂದರೆ ಉಪ್ಪು ಅನ್ನೋದು ನಾವು ಊಟಕ್ಕೆ ಹಾಕ್ಕೊಂಡು ರುಚಿ ನೋಡೋದಷ್ಟಲ್ಲ, ಸರಿನಾ? ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಬಂದು ತೀರೋಗುತ್ತೆ. ಉಪ್ಪು ಕರಗದ ಹಾಗೆ ಉಪ್ಪು ಕರಗಿದಾಗ ನಮ್ಗೆ ಏನೇ ಕಷ್ಟ ಇದ್ದರೂ ಕೂಡ ಕರಗುತ್ತೆ. ಇವಾಗ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ಅಯ್ಯೋ ಇಷ್ಟು ದಪ್ಪ ಉಪ್ಪಿದೆ, ಇದು ಕರಗುತ್ತಾ ಅಂತ. ಅದೇ ರೀತಿ ನಮ್ಮ ಕಷ್ಟವೂ ಹಾಗೇನೆ, ಇಷ್ಟು ಕಷ್ಟ ಇದೆ, ನಮ್ಮ ಕಷ್ಟ ಇಷ್ಟು ಬೇಗ ಕರಗುತ್ತಾ ಅಂತ ಅಂದ್ಕೊಂಡಿರ್ತೀರ. ಅದು ನೀರಿಗೆ ನೀವು ಕಷ್ಟಪಟ್ಟು ಈ ರೆಮಿಡಿ ಮಾಡಿ ಕಷ್ಟಪಟ್ಟು ಹಾಕಿದಾಗಲೇ ಗೊತ್ತಾಗೋದು ಇದು ಎಷ್ಟು ಬೇಗ ಕರಗುತ್ತೆ ಕರಗಲ್ಲ ಅಂತ. ಅದಾದಮೇಲೆ ತೆಗೆದು ನೋಡಿ ನಿಮಗೆ ಏನು ಅನಿಸುತ್ತೆ, ಕರಗಿದೆಯಾ ಅಥವಾ ಈ ಪೇಪರಲ್ಲಿ ಏನು ಹೆಸರು ಬರ್ತಿದ್ದೀನಿ ಆ ಪೇಪರೆಲ್ಲ ಅಳಿಸೋಗಿದೆಯಾ ಏನು ಅಂತ. ಆದಷ್ಟು ಸಾಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನೀವೇ ಹೇಳ್ತೀರಾ ಹೀಗೆ ಮಾಡ್ಬೋದಾ ಏನು ಅಂತ. ಇದನ್ನು ಮಾತ್ರ ನಾನು ಹೇಳಿದ್ದೀನಿ, 5 ಮತ್ತು 3 ವಾರ ಮಾಡಿ, ಇಲ್ಲ 5 ವಾರ ಮಾಡಿ, ಇಲ್ಲ 11 ವಾರ ಮಾಡಿ. ಆದರೆ ನಿಮ್ಮ ಕೈಲಾದರೆ, ಇಲ್ಲಾಂದರೆ 3 ವಾರ ಅಥವಾ 5 ವಾರ ಆದರೂ ಕಂಪಲ್ಸರಿ ಮಾಡಿ. ನಿಮಗೆ ಫಸ್ಟೇ ಅಂದ್ಕೊಳ್ಳಿ ಇಷ್ಟು ವಾರ ನಾನು ಮಾಡ್ತೀನಿ ಅಂತ, ಅಂದ್ಕೊಂಡಿದ್ದ ಹಾಗೆಯೇ ಅಷ್ಟು ವಾರ ಮಾಡ್ಕೊಂಡು ಬನ್ನಿ, ಸರಿನಾ? ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಒಂದು 5 ಜನ ಅಥವಾ 11 ಜನಕ್ಕೆ ಶೇರ್ನ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈಗ ಉಪ್ಪು ಹೇಗೆ ಕರಗ್ತಾ ಇದೆ ಅದೇ ರೀತಿ ನಿಮ್ಮ ಎಲ್ಲ ಸಾಲ ಆಗಿರಲಿ, ಕಷ್ಟಗಳಾಗಿರಲಿ ಎಲ್ಲನೂ ಕೂಡ ಕರಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ.